కొంచెం నాకు అమ్మ లేదలా అమ్మగారు చూస్తున్నాను ನಾನು ఇప్పుడు ನೀ ಇದ್ರ ಬಗ್ಗೆ ಹೇಳು ಕೆಲವು ಅಮ್ಮನ ಬಗ್ಗೆ ಇದೆ ನೋಡಿ ಈ ಸಿಚುವೇಶನ್ ನಿಜವಾಗ್ಲೂ ನಮಗೆ ಮೈ ರೋಮಾಂಚನ ಆಗುತ್ತೆ ಯಾಕೆ ಅಂದ್ರೆ ಇವತ್ತು ನಾವು ಬೆಳಿಗ್ಗೆ ಬರ್ತಾ ಇದ್ವಿ ಟಿಫನ್ ಅಂತ ಒಂದ್ ಕಡೆ ನಿಲ್ಬೇಕಂತ ಕೂತ್ಕೊಂಡಿದ್ವಿ ಪ್ರಪಂಚಾనికి ಮೂಲ ಮ್ಯಾಚ್ ಈ ಅಜ್ಜಿ ಬಂತು ಈ ಅಜ್ಜಿ ಬಂದಾಗ ಒಂದು ಸಿಚುವೇಶನ್ ಏನಂದ್ರೆ ಹಿಂದೆ ನಿಮ್ಗೆಲ್ಲ ಗೊತ್ತಿರಬಹುದು ತ್ರೇತಾಯುಗದಲ್ಲಿ ಒಂದು ಸನ್ನಿವೇಶ ಬರುತ್ತೆ ಹೇಗೆ ಶಬರಿ ರಾಮನಿಗೋಸ್ಕರ ಕಾಯ್ತಾ ಇದ್ಲು ಅದೇ ಸೀನು ಇವತ್ತು ಆಗಿದೆ ಯಾಕೆಂದ್ರೆ ನಿಜವಾಗ್ಲೂ ನಾವೆಲ್ಲ ಪುಣ್ಯವಂತರು ನಿಜವಾಗ್ಲೂ ಈ ರಾಮಾಯಣದಲ್ಲಿ ನಾವಿರ್ಲಿಲ್ಲ ಬಟ್ ರಾಮಾಯಣದಲ್ಲಿ ಸನ್ನಿವೇಶವನ್ನ ನಮಗೆ ಇವತ್ತು ತಂದ್ಕೊಟ್ಟಿದ್ದಾರೆ ಯಾರು ಗುರು ರಾಘವೇಂದ್ರ ಸ್ವಾಮಿಗಳು ನಿಜವಾಗ್ಲು ಈ ಅಜ್ಜಿ ಬಂದು ರಾಮ ರಾಮ ಬಂದ್ಯಾ ರಾಮ ನನಗೆ ಮುಕ್ತಿ ಕೊಡು ರಾಮ ಅಂತ ಕೇಳ್ತು ಈ ಅಜ್ಜಿ ನಿಜವಾಗ್ಲು ಮೈ ರೋಮಾಂಚನ ಆಯ್ತು ನಮಗೆ ಯಾಕೆ ಅಂದ್ರೆ ಶಬರಿ ಹಿಂಗೆ ಒಂದು ಹೇಳ್ತಿಲ್ಲ ಶಬರಿ ರಾಮಗೋಸ್ಕರ ಕಾದು 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 ಹಣ್ಣನ್ನೆಲ್ಲ ಕಲೆಕ್ಟ್ ಮಾಡ್ಕೊಂತಿಲ್ಲ ಅಂದ್ರೆ ಎಲ್ಲ ಬುಟ್ಟಿ ಹಾಕೊಂಡು ಕಾಯ್ತಾ ಇದ್ಲಂತೆ ಆದ್ರೆ ರಾಮ ಬರ್ಲಿಲ್ಲ ರಾಮ ಕೊನೆಗೆ ರಾಮ ಬರ್ತಾನೆ ರಾಮನ್ ಕೊಂಡು ತುಂಬಾ ಖುಷಿ ಆಗ್ತಾಳೆ ಅದೇ ಸನ್ನಿವೇಶ ಇವತ್ತು ನಡೆದಿರೋದು ಗುರುಗಳನ್ನ ನೋಡಿ ರಾಮ ಅಂತ ತಪ್ಕೊ ಬಿಡ್ತಾರೆ ರಾಮ ಅಂತ ಆಸೆ ಮಾಡ್ತಾರೆ ನಿಜವಾಗ್ಲು ಕಣ್ಣಲ್ಲಿ ನೀರ್ ಹಾಕಿ ಈ ಸನ್ನಿವೇಶ ನಮ್ಗೆ ಊಹಿಸ್ಕೊಳಕ್ಕೆ ಆಗಲ್ಲ ನೋಡಿ ಎಂತ ಅದ್ಭುತ ಕ್ಷಣಗಳು ಅಂದ್ರೆ ರಾಮ ಶಬರಿಯ ಇವತ್ತು ಸಂಧಾನ ಆಗಿದೆ ಅಂದ್ರೆ ಒಂದು ಭೇಟಿ ಆಗಿದೆ ಇವತ್ತು ಹೇಗೆ ರಾಮಾಯಣದಲ್ಲಿ ನಡೀತೋ ಅದೇ ಕ್ಷಣ ಅದೇ ಸನ್ನಿವೇಶ ಇವತ್ತು ನಾವು ನೋಡೋ ಭಾಗ್ಯ ನನಗೆ ಸಿಕ್ಕಿದೆ ಯಾಕೆ ನಾವು ಈ ವಿಡಿಯೋ ಮಾಡಿದ್ವಿ ಅಂದ್ರೆ ರಾಮ ಇದ್ದ ರಾಮನ ಸನ್ನಿವೇಶ ಶಬರಿಯಿಂದ ನಡೀತು ಅನ್ನೋ ಉದ್ದೇಶ ಇದೆ ಹಂಗಾಗಿ ನಿಜವಾಗ್ಲು ರಾಮನಿಗೋಸ್ಕರ ಶಬರಿ ಹಣ್ಣುಗಳನ್ನ ಇಟ್ಟು ಕಾಯ್ತಾ ಇದ್ಲಂತೆ ರಾಮನ ದರ್ಶನ ಆದ್ಮೇಲೆ ತುಂಬಾ ಖುಷಿ ಆಯ್ತು ರಾಮನ ದರ್ಶನ ಆದ್ಮೇಲೆ ಖುಷಿ ಆಯ್ತು ಅಪ್ಪ ರಾಮ ನೀನ್ ಬಂದಿಲ್ಲ ನನ್ನ ಜನ್ಮಕ್ಕೆ ಪಾವನ ಮಾಡಿದೆಲ್ಲ ತಂದೆ ನಿನ್ನ ಪಾದವನ್ನು ತೋರ್ಸು ಅಂತ ಹೇಳ್ತಾರೆ ಅದೇ ಸನ್ನಿವೇಶ ಇವತ್ತು ಆಗಿರೋದು ಈ ಅಜ್ಜಿ ನೋಡಿದ್ರೆ ನಿಜವಾಗ್ಲೂ ಶಬರಿನೇ ರಾಮನಿಗೋಸ್ಕರ ಸಾವಿರಾರು ವರ್ಷಗಳ ಕಾದು 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 ಕೊನೆಗೆ ರಾಮ ಬರ್ತಾನೆ ರಾಮನ ದರ್ಶನ ಆಗುತ್ತೆ ರಾಮನಿಂದ ಮೋಕ್ಷ ಪಡಿತಾಳೆ ಅದೇ ಸನ್ನಿವೇಶ ಇವತ್ತಾಗಿರೋ ಸ್ವತಃ ರಾಮನೇ ನೋಡಿ ರಾಮ ಶಬರಿ ಕೊಟ್ಟ ಹಣ್ಣನ್ನು ತಿಂತಾಳೆ ಹಣ್ಣನ್ನು ತಿಂದು ತೃಪ್ತನಾಗಿ ಆಶೀರ್ವಾದ ಮಾಡ್ತಾನೆ ನಿನಗೆ ಮೋಕ್ಷನ ಕೊಡ್ತೀನಿ ಅಂತ ಮಾತು ಕೊಡ್ತಾನೆ ಅದೇ ಸನ್ನಿವೇಶ ಇವತ್ತು ಗುರುಗಳು ಸ್ವತಃ ಅವರ ಅಮೃತ ಹಸ್ತದಿಂದ ಆ ಶಬರಿಯರ ಅಜ್ಜಿಗೆ ಊಟ ಮಾಡಿಸ್ತಿದ್ದಾರೆ ತಿಂಡಿ ತಿನ್ನಿಸ್ತಾ ಇದ್ದಾರೆ ಈ ಸನ್ನಿವೇಶ ನಿಜವಾಗ್ಲೂ ಅದ್ಭುತ ಯಾಕಂದ್ರೆ ಭಗವಂತ ಇದ್ದಾನೆ ರಾಮ ಇದ್ದಾನೆ ರಾಯರಿದ್ದಾರೆ ದೇವರಿದ್ದಾನೆ ಅನ್ನೋ ಇದೇ ಉದ್ದೇಶ ಯಾಕಂದ್ರೆ ಈ ಸನ್ನಿವೇಶ ನಾವು ನೋಡ್ತಿದೀವಲ್ಲ ನಿಜವಾಗ್ಲೂ ನಾವು ಪುಣ್ಯವಂತರು ಗುರುಗಳು ರಾಮನ ರೂಪವಾಗಿ ಶಬರಿ ರೂಪದಲ್ಲಿ ಅಜ್ಜಿ ಇದ್ದಾರೆ ಅಜ್ಜಿ ಶಬರಿ ಗುರುಗಳು ರಾಮ ಯಾವಾಗ ರಾಮ ಮತ್ತೆ ಶಬರಿಯ ಭೇಟಿಯಾಗಿ ರಾಮ ಅನುಗ್ರಹ ಮಾಡಿ ಶಬರಿಗೆ ಮೋಕ್ಷ ಕೊಡ್ತಾಳೋ ಆ ಸನ್ನಿವೇಶ ರಾಮಾಯಣದಲ್ಲಿ ನಾವು ಕೇಳಿದ್ವಿ ನಿಜ ರೂಪದಲ್ಲಿ ನಾವು ಯಾರು ನೋಡಕ್ ಸಾಧ್ಯನೇ ಇರ್ಲಿಲ್ಲ ಆ ಸನ್ನಿವೇಶ ಭಗವಂತ ರಾಯರು ಇವತ್ತು ಗುರುವಾರ ದಿನ ಮಾಡ್ಕೊಟ್ಟಿದ್ದಾರೆ ಅದು ಯಾವತ್ತು ಸತ್ಯ ಅದಕ್ಕೆ ನೋಡಿ ಶಬರಿ ಹೇಗೆ ರಾಮನಗೋಸ್ಕರ ಕಾದು ಶಬರಿಯ ತಪಸ್ಸು ಇವತ್ತು ಫಲಿಸ್ತು ಅದೇ ನೋಡಿ ಯಾವುದೇ ಕಾರಣಕ್ಕೂ ರಾಯರಿದ್ದಾರೆ ಭಗವಂತ ಇದ್ದಾನೆ ಅನ್ನೋ ಸನ್ನಿವೇಶ ಇವತ್ತಿದೆ ಇಷ್ಟು ದಿನ ನಾವು ಶ್ರಮ ಪಟ್ಟಿದೀವಿ ಆ ಶ್ರಮ ಪ್ರತಿಫಲ ಸಿಕ್ಕಿಲ್ಲ ದೇವರೇ ನಾವ್ ಏನ್ ಮಾಡೋದು ನಮ್ಮ ಫಲ ಕೊಟ್ಟಿಲ್ಲಲ್ಲ ನೀನು ಅಂತ ಹೇಳಿದ ಉದ್ದೇಶ ಈ ಉದಾಹರಣೆಗೆ ಇವತ್ತು ಒಳ್ಳೆ ಒಂದು ಉತ್ತರ ಸಿಕ್ಕಿದೆ ಇದೇ ನಮ್ಮೆಲ್ಲರಿಗೂ ಜೀವನದ ಅತ್ಯಮೂಲ್ಯ ಪಾಠ ಶಬರಿಗೆ ಹೇಗೆ ರಾಮ ಮೋಕ್ಷ ಕೊಟ್ಟ ಶಬರಿಗೆ ಹೇಗೆ ಇದ್ ಮಾಡ್ದ ಅಂತ ಒಂದು ಅನುಗ್ರಹ ಮಾಡ್ದ ಅನ್ನೋ ಉದ್ದೇಶ ಇದೆ ಅಷ್ಟೇ ನೋಡಿ ರಾಮನ ರೂಪದಲ್ಲಿ ಗುರುಗಳಿದ್ದಾರೆ ನಮ್ಮ DSS ಗುರುಗಳಿದ್ದಾರೆ ಇಂಥ ಗುರುಗಳು ಸಿಕ್ಕ ನಾವೇ ಪುಣ್ಯವಂತರು ನಿಜವಾಗ್ಲೂ ನಾವೇ ಪುಣ್ಯವಂತರು ನೋಡಿ ಶಬರಿಯ ಪ್ರೀತಿಯಲ್ಲಿ ರಾಮನ ಆಸೆಯಲ್ಲಿ ರಾಮನ ಭಕ್ತಿಯಲ್ಲಿ ನಿಜವಾಗ್ಲೂ ಕಣ್ಣಲ್ಲಿ ನೀರು ಬರುತ್ತೆ ಆನಂದ ಭಾಷವನೇ ಸರಿ ನಿಜವಾಗ್ಲು ಯಾಕಂದ್ರೆ ಈ ಹೇಳಕ್ಕೆ ನಮಗ್ ಮಾತೇ ಬರಲ್ಲ ನಿಜವಾಗ್ಲೂ ನಾವೇ ಒಂಥರ ಮಾತನ್ನೇ ಆಡಕ್ಕೆ ಬರಲ್ಲ ಪದಗಳೇ ಸಾಲದು ಈ ಸನ್ನಿವೇಶ ಭಗವಂತ ನಮಗ್ ಕೊಟ್ಟಿದ್ದಾನ ನಾವು ನೋಡೋ ಭಾಗ್ಯ ನಮಗ್ ಕಣ್ಣೆಲ್ಲ ಕೊಟ್ಟಿದ್ದಾನಲ್ಲ ಅದ್ಭುತ ಇದು ಮಾತ್ರ ನಿಜವಾಗ್ಲೂ ಅದ್ಭುತ ಹೇಗೆ ಶಬರಿಗೆ ಮುಕ್ತಿ ಸಿಕ್ತು ಅಷ್ಟು ವರ್ಷ ವನವಾಸದಲ್ಲಿ ಕಾದು ಕಾದು ಶಬರಿ ರಾಮಗೋಸ್ಕರ ಹಣ್ಣನ್ನೆಲ್ಲ ತಿಂದು ಅವ್ರು ಹೇಳ್ತಾರೆ ಶಬರಿ ಹೇಳ್ತಾರೆ ರಾಮ ನಿನಗೋಸ್ಕರ ಹಣ್ಣು ತಂದಿದ್ದೀನಿ ನಾನು ಬಾಯಿಂದ ಕಚ್ಚಿದ್ದೀನಿ ಇಲ್ಲ ಅಮ್ಮ ನೀನ್ ಕಚ್ಚಿದ ನನ್ನ ನೈವೇದ್ಯನೇ ನಾನು ಸ್ವೀಕಾರ ಮಾಡ್ತೀನಿ ಅಂತ ಹೇಳ್ತಾಳೆ ಗುರುಗಳೇ ಇದೇ ಸನ್ನಿವೇಶ ಇವತ್ತು ನಡೆದಿದೆ ನಿಜವಾಗ್ಲೂ ನಾವು ನಿಮ್ಮನ್ನು ಪಡೆದ ನಾವು ಧನ್ಯ ಯಾಕಂದ್ರೆ ಇದೊಂದು ಮಾದರಿ ಇವತ್ತು ಎಲ್ಲೋ ಪುಸ್ತಕ ಓದಿದೀವಿ ನಾವು ಆದ್ರೆ ನಿಜ ಜೀವನದಲ್ಲಿ ನೋಡಕ್ ಭಗವಂತ ನಮಗ್ ಅವಕಾಶ ಕೊಡಿದ್ರಲ್ಲ ನಾವು ಪುಣ್ಯವಂತರು ಅದು ನಿಮ್ ಮೂಲಕ
ಆ? ನನ್ನದೇನಿದೆ ಇದರಲ್ಲಿ? ನನ್ನದೇನು ಇಲ್ಲ, ನನ್ನದೇನು ಇಲ್ಲ. ನಾನು 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 ಅಂದವರೆಲ್ಲರೂ ಒಂದು ಸತಿ ಸ್ಮಶಾನಕ್ಕೆ ಹೋಗಿ ಬಂದ್ರೆ ಮನುಷ್ಯನ ಜೀವನದ ಬೆಲೆ ಗೊತ್ತಾಗುತ್ತೆ. ನಾನು ಏನ್ ಮಾಡ್ಬೇಕು, ಇದ್ದಾಗ ಏನ್ ಮಾಡ್ಬೇಕು, ಯಾಕಂದ್ರೆ ಸತ್ತ ಮೇಲೆ ತಗೊಂಡು ಹೋಗಕ್ಕೆ ಏನು ಇರುವುದಿಲ್ಲ ಇಲ್ಲಿ. ಯಾಕಂದ್ರೆ ಒಂದೇ ಸತಿ ಸ್ಮಶಾನಕ್ಕೆ, ಯಾಕಂದ್ರೆ ಇಲ್ಲಿ ನನ್ನ ಆಸ್ತಿ, ನನ್ನ ಜಮೀನು, ಎಷ್ಟೋ ಜನಗಳ ತಾಯಿದ್ರು ನನಗೆ ಫೋನ್ ಮಾಡ್ತಿರ್ತಾರೆ, ನಮ್ಮ ಆಸ್ತಿ ಹಿಂಗಾಯ್ತು, ನಂದು ಅದು ಆಯ್ತು, ಇದು ಆಯ್ತು, ನಾನು ಅಲ್ಲೇ ಎಷ್ಟೇ ಮಾಡಿದ್ರೆ ಎಷ್ಟು 3 ಅಡಿ 6 ಅಡಿ ಮಾತ್ರ ಹೋಗೋದು, ಅದ್ರ ಮೇಲೆ ಹೋಗೋದಕ್ಕಾಗಲ್ಲ. ಹೌದು. ಇದ್ದಾಗ ತಂದೆ ತಾಯಿನ ಚೆನ್ನಾಗಿ ನೋಡ್ಕೊಡ್ರಿ. ನಾನು ಯಾಕಂದ್ರೆ ಆ ತಂದೆ ತಾಯಿ ಪ್ರೀತಿ ಏನಂತ ನನಗೆ ಗೊತ್ತು. ಈ ತಾಯಿ ನಡ್ಕೊಂಡು ಬರ್ತಾ ಇದ್ದಾರೆ, ಅಲ್ಲಿಂದ ನಡ್ಕೊಂಡ್ ಬರ್ಬೇಕಾದ್ರೆ ನನ್ನ ತಾಯಿದೇ ನೆನಪಾಯ್ತು. ಅದಕ್ಕೆ ನನಗೆ ಒಂದೇ ಒಂದು ಆಸೆ ಬಂತು, ತುತ್ತು ಮಾಡಿ ತಿನ್ನಿಸ್ಲಾ ಅಂತ ಒಂದು ಭಾವನೆ ಬಂತು ನನ್ನ ತಾಯಿಗೆ. ಅದಕ್ಕೆ ಆ 3 ತುತ್ತು ತಿನ್ನಿಸ್ಕೊಂಡ್ಲು ನನ್ನ ತಾಯಿ. ನನಗೆ ಸಾಕು, ನನಗೆ ಹೊಟ್ಟೆಯಲ್ಲಿ ನನಗೆ ಗಾಯ ಆಗಿದೆ, ನನಗೆ ತಿನ್ನೋದಕ್ಕಾಗಲ್ಲ ಅಂತ ಹೇಳಿದ್ರು. ಆ ಮುಖಾಂತರದಲ್ಲಿ 3 ತುತ್ತು ತಿನ್ನಿಸಿದೆ ಆ ತಾಯಿಗೆ. ಇನ್ನೇನು ನಿಶ್ಚಿಂತೆಯಿಂದ ನಿನಗೆ ಸ್ವತಃ ರಾಮನೇ ఇక్కడ అది నాకు తెలుగు రాదు, కొంచెం కొంచెం వస్తుంది. ఇక్కడ రామనే ಇಲ್ಲಿ ಬರೋದಕ್ಕೆ ಅವರೇ చెప్పినారు. రామ మీ ఎలాగా ఇంత చాలా మంచిగా ఉంది, ఇక్కడి నుంచి మీరు కర్మ లేదు, పాప లేదు, ఏం లేదు, ఎల్లా పోయింది, ముక్తి అయింది. ఇప్పుడు సాక్షాత్ రాముడు వస్తారు, రాముడు వచ్చి మిల్లున తీసుకొని పోతున్నారు. ఓకే, ಅಭಯಂ ತೀస్తున్నారు. ಏನಂದ್ರೆ ನೋಡಿ, ಹೇಗೆ ಶಬರಿ ತನ್ನ ಮೋಕ್ಷಕ್ಕೋಸ್ಕರ ರಾಮ ಬರುವವರೆಗೆ ಕಾಯ್ತಿದ್ಲು, ಅದೇ ಸನ್ನಿವೇಶ ಇವತ್ತು ನಡೆದಿರೋದು. ನಿಜವಾಗ್ಲೂ ನಮಗೆ ಇದು ಹೇಳಕ್ಕೆ ಮೈಯೇ ರೋಮಾಂಚನ ಆಗತ್ತೆ. ಈ ಅಜ್ಜಿಯಲ್ಲಿ, ನಾವೆಯಲ್ಲಿ, ಈ ಸನ್ನಿವೇಶದಲ್ಲಿ, ಈ ರೋಡ್ ನಾವು ಅದೇ ಹೇಳಲ್ಲ, ಪಾದಯಾತ್ರೆ ಬಂದವರು ಈ ಅಜ್ಜಿ ಶಬರಿ ತರ ಕಾದು ಗುರುಗಳನ್ನ ನೋಡಿ, ರಾಮ ಬಂದಿಯಲ್ಲ ರಾಮ, ನಿನ್ನ ನೋಡಿ ನನ್ನ ಜನ್ಮ ಪಾವನ ಆಯ್ತು, ನನಗೆ ಮೋಕ್ಷ ಕೊಡಪ್ಪ ಅಂತ ಆ ತಾಯಿ ಹೇಳ್ಬಿಡ್ತು ಅಜ್ಜಿ. ನಿಜವಾಗ್ಲೂ ಇದಕ್ಕೆ ಏನ್ ಹೇಳ್ಬೇಕು ಅಂತ ನಮಗೆ ಉತ್ತರ ಕೊಡಕ್ಕಲ್ಲ. సుఖం లేదు. తులసీదాసులం తల్లి అంతే అంతే, తండ్రి అంతే, ఆడుకున్న భర్త అంతే, కాసిన కానుపు అంతే, అత్త అంతే, పెద్దలు కూడా ఇది ఒక భక్తురాలా అనుకోని ఎన్నో ఇబ్బందులు. నాకు అమ్మోరని, దేవుడని, పండుగని, పరమ్మని నాకేట్లేదు. సాక్షాత్ ఆ శ్రీమన్నారాయణుడే నాకు గతి. ఇప్పుడు కూడా నాకు యాది నలుగురితో చేసినా నాకు ఇక్కడ చూడండి, అక్కడ వీడియో చూస్తున్నాను. ವಿಡಿಯೋ ಇದು ಟಿವಿಲಿ ವಸ್ತುಂದಿ. ಯಾಕೆ ಈ ವಿಡಿಯೋ ಮಾಡ್ತಾ ಇದೀನಿ ಅಂದ್ರೆ, ಯಾರೇ ಆಗ್ಲಿ ಮನೆಯಲ್ಲಿ ವಯಸ್ಸಾದಂತವ್ರಿಗೆ నా పేరెట్టి వీడియో తీయండి. పేరేనండి? మల్ల జానకమ్మ. మల్ల జానకమ్మేనో ఎం ಜಾನಕಮ್ಮ ಅಂತ ಆ ತಾಯಿ. ಯಾಕಂದ್ರೆ ಇನ್ನೊಂದು ತಮ್ಮ ಎಲ್ಲ ನೋಡುವಂತ ತಾಯಿಂದ್ರಿಗೆ, ಅಣ್ಣ ತಮ್ಮಂದ್ರಿಗೆ, ಅಕ್ಕ ತಂಗಿಂದ್ರಿಗೆ ಹೇಳೋದು ಒಂದೇ, అది టీవీకి రావాలా, ప్రపంచానికి ఇది ఆదర్శ దంపతులుగా ప్రపంచకము. నా పేరు సార్థకమయ్యి నాలాగా నడాల, ప్రజలు వృద్ధి పొందాల. ಇವತ್ತು ನೀವು ದೊಡ್ಡ ಸನ್ನಿವೇಶಕ್ಕೆ ಒಂದು ದೊಡ್ಡ ಪಾತ್ರಧಾರಿ ಆಗಿದ್ರಿ. ಯಾಕೆ ಗೊತ್ತಾ, ರಾಮಾಯಣ ಕಾಲದಲ್ಲಿ ಹೆಂಗೆ ಶಬರಿ ಮತ್ತೆ ರಾಮನ ಇದಾಗಿತ್ತೋ, ಭೇಟಿ ಆಗಿತ್ತೋ, ಆ ಉದಾಹರಣೆಯನ್ನ ಇವತ್ತು ಒಂದು ದೊಡ್ಡ ಸನ್ನಿವೇಶ ತಂದಿಟ್ಟಿದ್ದೀರಿ ನೀವು. ಇವತ್ತು ಪ್ರಪಂಚ ನೋಡುತ್ತೆ. ಪ್ರಪಂಚ ನಾವು ಬುಕ್ಕಲ್ಲಿ ಓದಿದ್ವಿ, ರಾಮಾಯಣ ಬುಕ್ಕಲ್ಲಿ ಶಬರಿಯ ಶಬರಿ ಕತೆ ಓದಿದ್ವಿ. ಶಬರಿ, ನಿಜವಾದ ಶಬರಿನ ಇವತ್ತು ನಾವು ಕಣ್ಣಲ್ಲಿ ನೋಡ್ತಿದ್ವಿ. ಹಾಗಾಗಿ నేను ఒక అమ్మోరు గుడ్డ అని లేదు, నేను ఒక క్షేత్రం అని లేదు, నా పతిదేవుడే నాకు, నా బిడ్డలే నాకు. కింద మంది పెడకడ మెదుకులు లేవు, కట్టుకున్న మంది బట్ట లేదు, తల్లిదండ్రి లేడు, పొరుగు ఇరుగోలు, ఇది ఏమిటి ఇది, అవన్నీ చెప్తానా నీకు తెలదా? అందుకే అన్నాను, లేదు సుమ్మి, ఇందులో మోక్షం లేదు కదా, నా మట్టుకు అనుకునేదాన్ని. కోసిన కాకర కాయ వలను దేహమునకు ముద్రలు అయినా కాని లేదు సుమ్మి, ఇందులో మోక్షము లేదు కదా. అడవిలు తిరిగే మృగరాజు వలె దేశము తిరిగిన కాని లేదు సుమ్మి, ఇందులో మోక్షము లేదు కదా. తెల్ల గుమ్మడి కాయ వలను దేహమునకు భస్వం పూచిన గాని లేదు సుమ్మి, ఇందులో మోక్షము లేదు కదా.
అడవిలో తిరిగే మృగరాజు వలె దేశ దేశములు తిరిగిన కాని లేదు లేదు సొమ్మి ఇందులో మోక్షము లేదు గదా. మళ్ళా మర్రి ఓడవలే తల వెండ్రుకలు జడలు దాల్చిన కాని లేదు లేదు సొమ్మి ఇందులో మోక్షము లేదు కదా. లేదు లేదు సొమ్మి ఇందులో మోక్షము లేదు గదా. కాసాయి వస్త్రములు కట్టిన గాని లేదు లేదు సొమ్మి ఇందులో మోక్షము లేదు గదా. ఆ రామనామం పట్టించి సత్యము శివము సుందరము ఈ ప్రపంచానికి ఆ మూడే మనకు దిక్కు. ఆయనకి గురువు ఉండాల. ಸತ್ಯ ಸತ್ಯ ನೀವ್ ಹೇಳೋದು. ಗುರು ಬ್ರಹ್ಮಂ ಗುರು ವಿಷ್ಣು ಗುರು ಸಾಕ್ಷಾತ್ ಪರಬ್ರಹ್ಮಂ ತಸ್ಮೈ ಶ್ರೀ ಗುರುವೇ ನಮಃ. ಈ ಮಾತಿಗೆ ಏನ್ ಉತ್ತರ ಕೊಡ್ಬೇಕು? ನೋಡಿ, ಯಾವತ್ತು ಜ್ಞಾನಕ್ಕೆ ಆದಿ ಇಲ್ಲ ಅಂತ್ಯ ಇಲ್ಲ ಅಂತಾರೆ. ನಿಜವಾಗ್ಲೂ ಜ್ಞಾನ ಹರಿಯೋ ನೀರಿನಂತೆ. ಸತ್ಯಂ ಶಿವಂ ಸುಂದರಂ. ಅದಕ್ಕೆ ಉದಾಹರಣೆ ಅಜ್ಜಿ ಜಾನಕಮ್ಮ ಅಂತ. ಏನ್ ತಿಳುವಳಿಕೆ ಇದೆ, ಜ್ಞಾನ ಭಂಡಾರವೇ ಇದೆ. ಸರಸ್ವತಿ ಇದರಲ್ಲಿದ್ದಾರೆ. ಸರಸ್ವತಿ ಅವಳು, ಲಕ್ಷ್ಮಿ ಅವಳು, ಪಾರ್ವತಿ ಅವಳು, ಭಗವಂತುడు ಅವಳು. ಇದು నారాయణ మంత్రం శ్రీమన్నారాయణ భజనం బహుబంధాలను పారద్రోలడి నారాయణ మంత్రం. మన లోటు వీకై ఇవన్నీ తీసి జల్లాల. నీకు నారాయణ మంత్రం అంటే ఎలాగొస్తుంది? రాదు. కోటి జన్మములు ఎత్తిన గాని లేదు లేదు సొమ్మి ఇందులో కోటి జన్మాలు ఎత్తినా రాదు. ఎంత మూట కట్టుకొని కుళ్ళు ఉంచుకోయి ఉంటే నీకు భగవంతుడు ఎక్కడ ప్రత్యక్షం అవుతాడు? ఇదోటి నాకు భగవంతుడు రాముడు వచ్చినాడు. సత్య సత్య రామచంద్రుడు వెనక తన్నాను. ఎటు పోతివో రామా ఎటు పోతివో నా పాలి దైవమా ఎందుంటివో రామా ఎందుంటివో నీవే అనుకొని నమ్మితిని రామా ఎటు పో. రామదాస్ అంటాడు. ಈ ಮಾತಿಗೆ ಏನ್ ಹೇಳ್ಬೇಕು? ದಯವಿಟ್ಟು ಒಂದು ವಿಚಾರದಲ್ಲಿ ವಿಡಿಯೋ ನೋಡುವಂತ ಎಲ್ಲ ನನ್ನ ತಂದೆ ತಾಯಿಂದಿರಿಗೆ ಹೇಳೋದು ಒಂದೇ ಮಾತು. ಮನೆಯಲ್ಲಿ ವಯಸ್ಸಾದಂಥವ್ರಿಗೆ ನಿಮ್ಮ ಕೈಲಾದಂಥ ಸೇವೆಯನ್ನು ಮಾಡಿ. ಯಾಕಂದ್ರೆ ಮತ್ತೆ ಮರುಳಿ ಅವರು ಸಿಗುತ್ತಾರೆ, ಕಳೆದುಕೊಂಡ ಮೇಲೆ ಸಿಗುತ್ತಾರೆ ಅನ್ನೋ ಒಂದು ನಂಬಿಕೆ ಇರುವುದಿಲ್ಲ ಯಾರಿಗೂ. ಭಗವಂತ ಇಲ್ಲಿ ಒಂದು ಸೃಷ್ಟಿ ಮಾಡಿರ್ತಾರೆ, ಅದನ್ನ ಮತ್ತೆ ನಾವು ಮತ್ತೆ ಹುಟ್ತೀವಿ ಅನ್ನೋ ಒಂದು ಆ ಮೂಢ ನಂಬಿಕೆ, ಅಂದ್ರೆ ಆ ನಂಬಿಕೆ ಇರುವುದಿಲ್ಲ. ಇವಾಗ ಮತ್ತೆ ನಾನು ಹಿಂಗೆ ಹುಡ್ತೀನಿ ಅನ್ನೋದು ನಂಬಿಕೆ ಇರುವುದಿಲ್ಲ ಯಾರಿಗೂ. ಮತ್ತೆ ನೆಕ್ಸ್ಟ್ ಜನ್ಮದಲ್ಲಿ ನಾನು ಇಂಥವ್ರ ಮಗನಾಗೆ ಹುಡ್ತೀನಿ ಅಥವಾ ನಾನು ಹೀಗೆ ಹುಡ್ತೀನಿ ಅಂತ ಯಾರಿಗೂ ನೆನಪಿರುವುದಿಲ್ಲ. ಆ ಮುಖಾಂತರದಲ್ಲಿ ಇದ್ದಾಗ ನಿಮ್ಮ ಮನೆಯಲ್ಲಿ ತಂದೆ ತಾಯಿ ವಯಸ್ಸಾದಂಥ ಅಜ್ಜ ಅಜ್ಜಿಯವ್ರನ್ನ ಚೆನ್ನಾಗಿ ನೋಡ್ಕೊಳ್ರಿ. ನಿಮ್ಮ ಕೈಲಿ ಸಾಧ್ಯವಾದಷ್ಟು ಅವ್ರಿಗೆ ತುತ್ತನ್ನು ತಿನ್ನಿಸುವುದಕ್ಕೆ ಪ್ರಯತ್ನ ಪಡಿ. ಇಲ್ಲ ಯಾವತ್ತೂ ಅಸಹ್ಯ ಪಟ್ಕೋಬಾರದು. ಯಾಕಂದ್ರೆ ಒಂದಲ್ಲ ಒಂದು ದಿವಸ ನಮಗೂ ವಯಸ್ಸಾಗಿ ಒಂದು ಬೆಡ್ ಮೇಲೆ ಕುತ್ಕೊಳ್ಳುವಂಥ ಸಂದರ್ಭದಲ್ಲಿ ನಾಳೆ ನಮ್ಮ ಮಕ್ಕಳು ಮೊಮ್ಮಕ್ಕಳು ಬಂದು ನಮಗೆ ಊಟ ಮಾಡಿಸುತ್ತಾರೆ. ಆ ಮುಖಾಂತರದಲ್ಲಿ ಹೇಳುವುದು ಒಂದೇ, ಇಲ್ಲಿ ಶಾಶ್ವತ ಯಾರೂ ಇರುವುದಿಲ್ಲ. ಈ ವಿಡಿಯೋ ಮುಖಾಂತರದಲ್ಲಿ ಹೇಳುವುದು ಒಂದೇ, ನಾನು ಈ ವಿಡಿಯೋ ಯಾಕೆ ನಾನು ಮಾಡಿದ್ದೀನಿ ಅಂದರೆ ಎಲ್ಲರಿಗೂ ಅರ್ಥ ಆಗಲಿ. ಈ ತಾಯಿ ನಿಖಿಲ್ ಅವರು ಹೇಳಿದಂಥ ಸಂದರ್ಭದಲ್ಲಿ ನಿಖಿಲ್ ಶೃಂಗೇರಿ ಅವರು ಹೇಳಿದ್ರು ಒಂದೆರಡು ವಾಕ್ಯಗಳು ತುಂಬ ಇಷ್ಟ ಆಯಿತು. ಸಾಕ್ಷಾತ್ತು ತಾಯಿ ಹೇಳ್ತಾ ಇದ್ದಾರೆ, ನನಗೆ ಇವತ್ತು ರಾಮನೇ ಬಂದಿದ್ದಾರೆ ಅಂತ ಆ ತಾಯಿ ಮುಖಾಂತರದಲ್ಲಿ ಹೇಳಿದರು. ಆ ತಾಯಿಗೆ ನನಗೆ 3 ತುತ್ತನ್ನು ತಿನ್ನಿಸುವುದಕ್ಕೆ ಒಂದು ಅವಕಾಶ ಮಾಡಿಕೊಟ್ರು. ಈ ಬಿಡುವು ಮಾಡಿಕೊಂಡು ಆ ಸಮಯವನ್ನು ನೀವೆಲ್ಲ ನೋಡುವಂಥವ್ರು ಯಾರು ಸುಮ್ಮನೆ ಆಗಬೇಡಿ. ಆ ಕಮೆಂಟ್ ಮುಖಾಂತರದಲ್ಲಿ ಈ ವಿಡಿಯೋ ಇಷ್ಟ ಆಗಿದ್ರೆ ಜೈ ಶ್ರೀರಾಮ್ ರಾಯರಿದ್ದಾರೆ ಅಂತ ಕಮೆಂಟ್ ಮಾಡಿ. ಈ ಅಜ್ಜಿ 100 ವರ್ಷ ಸುಖ ಶಾಂತಿ ನೆಮ್ಮದಿಯಿಂದ ಭಗವಂತ ಕಾಪಾಡಲಿ. ಸಾಧ್ಯವಾದರೆ ಮತ್ತೆ ನಾನು ಬರೋಕ್ಕೆ ಪ್ರಯತ್ನ ಪಡ್ತೀನಿ ತಾಯಿ. ಸುಮಾರು 4 ರಿಂದ 5 ತಿಂಗಳಾಗುತ್ತೆ. ನೋಡ್ತೀನಿ, ಇನ್ನೂ ಒಂದ್ಸಲ ಬರೋ ಪ್ರಯತ್ನ ಪಡ್ತೀನಿ. ನಾನು ನಿಮ್ಮನ್ನು ನೋಡೋದಕ್ಕಾದ್ರೂ ಬರ್ತೀನಿ ಅಂತ. ಒಳ್ಳೇದಾಗ್ಲಿ. నాకు మీ ఆశీర్వాద కావాలి. నాకేం తెలుస్తుంది? ఆశీర్వాద కావాలి. అయ్యా నీవున్నావు, నా రాముడు, నా రామచంద్రుడు. సీతమ్మ వెళ్ళిపోతే తిరుగుతున్నావు అడవిలు. నీవు కాక నీకు నేను ఎన్నుకుంటాను, శబరి ఎన్నుకుంటుంది. నాకు నీవు మోక్షం ఇచ్చినావు, శబరి నచ్చేసినావు, సలని తల్లి ఇదో అన్నావు, ఇచ్చినావు. నాకు ఇంకేటి కావాలి? ನೋಡಿ, ಈ ಭಕ್ತಿ ಬೆಲೆ ಕಟ್ಟಕ್ಕೆ ಆಗಲ್ಲ. ಭಕ್ತಿಗೆ ಬೆಲೆ ಕಟ್ಟೋದಕ್ಕೆ ಆಗೋದಿಲ್ಲ ತಾಯಿ, ಹೌದಲ್ಲಮ್ಮ? తిప్పేస్తాను చూడు, ఇంక బతుకుతావా అంటున్నావు. తిప్పేస్తాను, నడుము రాదు, కాళ్ళు రావు. నా రాముడు ఇలా పట్టుకొని తెస్తున్నాడు.
ನೋಡಿ ಎಷ್ಟು ಚಂದ ಅಂದ್ರೆ ಕೃಷ್ಣ ವಾಸುದೇವ ಭಕ್ತಿಗೆ ಭಕ್ತಿ ಅನ್ನೋದು ಹೇಗೆ ಭಕ್ತಿಯಲ್ಲಿ ಪರವಶ ಆಗ್ತಾನೆ ಭಗವಂತ. ಯಾಕೆ ಅಂದ್ರೆ ಭಕ್ತಿಗೆ ಅಷ್ಟು ಶಕ್ತಿ ಇದೆ. ಭಕ್ತಿಗಿಂತ ದೊಡ್ಡದು ಯಾವುದೂ ಇಲ್ಲ. ಭಗವಂತನೇ ಶರಣಾಗತನಾಗ್ತಾನಂತೆ. ಆ ಉದಾಹರಣೆ ಇವತ್ತಷ್ಟೇ. ಯಾಕಂದ್ರೆ ಆ ಮನೆ ಇದೆ, ಇಲ್ಲಿ ಒಂದು ವಾತಾವರಣ ಇದೆ. ಸೇಮ್ ನಮ್ಗೆ ಹೇಗೆ ಸೀತಾ ಅನ್ವೇಷಣೆ ರಾಮ ಹೋಗ್ತಾನೆ, ಅದೇ ತರ ಸನ್ನಿವೇಶ ಇವತ್ತು ನಡೆದಿರೋದು. ಸೀತೆ ಹುಡ್ಕಕ್ಕೆ ರಾಮ ಹೋಗ್ತಾನೆ, ಶಬರಿಗೋಸ್ಕರ ಇವ್ರು ರಾಮಗೋಸ್ಕರ ಕಾಯ್ತಾ ಇರ್ತಾನೆ. ಆ ರಾಮ ಕಾದಾಗ ಶಬರಿ ಭೇಟಿ ಆಗ್ತಾಳೆ. ಶಬರಿ ಹಣ್ಣನ್ನ ಕೊಟ್ಟು ರಾಮನ ಕೊಡ್ತಾನೆ, ರಾಮ ತಿಂತಾನೆ. ಎಂಜಲ್ ಹಣ್ಣನ್ನು ತಿಂತಾನೆ. ಎಂಜಲ್ ಹಣ್ಣನ್ನು ತಿಂದು ರಾಮ ನೀನ್ ತಿನ್ಬೇಡ, ನನ್ನ ಎಂಜಲ್ ಮಾಡಿದ. ಇಲ್ಲ, ನೀನ್ ಕೊಟ್ಟಿದ್ದೆ ನನ್ ಪ್ರೀತಿ, ಎಂಜಲ್ ಆದ್ರೂ ಪರವಾಗಿಲ್ಲ, ಪ್ರೀತಿನ ಸ್ವೀಕಾರ ಮಾಡ್ತೀನಿ ಅಂತ. ಅಲ್ಲಿ ಭಕ್ತಿ ಭಾವ ಉಕ್ಕಿ ಹರಿಯುತ್ತದೆ. ಈ ಸನ್ನಿವೇಶ ಅದ್ಭುತ. ರಾಮ ತಿಂತಾನೆ. ನೋಡಿ ಅಜ್ಜಿ ಕಥೆ ಹೇಳುತ್ತೆ. ನೋಡಿ ಅಮ್ಮನಿಗೂ ಗೊತ್ತಿದೆ. ನೋಡಿ ಇದೇ ಜ್ಞಾನವೇ ಬೆಳಕು ಅಂತಾರಲ್ಲ, ಜ್ಞಾನವೇ ಸಂಪತ್ತು. ಜ್ಞಾನ ಇದ್ರೆ ಏನ್ ಬೇಕಾದ್ರೆ ಮಾಡೋದು ಅಂತ ಹೇಳ್ತಾರೆ. ಕರೆಕ್ಟ್, ನೀವು ಹೇಳಿದ ಸತ್ಯ ಅಜ್ಜಿ. ಇದಕ್ಕೇನ್ ಬೆಲೆ ಕಟ್ಟಕ್ಕಾಗತ್ತಾ? అలా దోస్తాము డబ్బు దోస్తాము ఇంక నీకు ఆపాదిస్తాము నీ బుర్ర కొడతాను నీకు నరుకుతాను. ನೋಡಿ ಗುರುಗಳೇ, ಸಾವಿರಾರು ಜನ ಇರೊಳಗೆ ತಿರುಗ್ತಾರೆ. ಸಾವಿರಾರು ಬರಬೇಕಿತ್ತು ಇಲ್ಲಿ ಊಟ ನಾವು ತಿನ್ಬೇಕಿತ್ತು, ಅಜ್ಜಿ ಬರಬೇಕಿತ್ತು ಅನ್ನೋದು ಹೆಂಗ್ ಸೃಷ್ಟಿ ಮಾಡಿದಾನೆ ಭಗವಂತ. ಇದು ಈ ಮೆಸೇಜ್ ಏನಂತ ಗೊತ್ತಾ? ಯಾರು ದೇವ್ರಿಲ್ಲ, ಭಗವಂತ ಇಲ್ಲ ಅಂತ ಏನ್ ಇದೆಯೋ, ರಾಮಾಯಣ ಇಲ್ಲ ಅಂತ ಕೆಲವರು ಹೇಳ್ತಾರೆ. ರಾಮಾಯಣನೂ ಸತ್ಯ ಇದೆ, ಮಹಾಭಾರತ ಸತ್ಯ ಇದೆ. ಆ ಸನ್ನಿವೇಶ, ಆ ಎರಡು ಧರ್ಮ ಗ್ರಂಥಗಳಿಗೆ ಇದು ಸಾಕ್ಷಾತ್ ಶುದ್ಧ ಸನ್ನಿವೇಶ. ಯಾಕಂದ್ರೆ ಅಷ್ಟು ಚೆನ್ನಾಗಿ ಇವತ್ತು ರಾಮಾಯಣ ನಮ್ ಕಣ್ಣಿದರ ನಡೆದಿದೆ. ನೋಡಿ, ಶಬರಿಯ ರೂಪದಲ್ಲಿ ಅಜ್ಜಿ ಇದ್ದಾರೆ, ಜಾನಕಮ್ಮ ಅಂತ. ರಾಮನ ರೂಪದಲ್ಲಿ, ರಾಮನ ಪ್ರತಿ ರೂಪವಾಗಿ ನಮ್ಮ ಗುರುಗಳಿದ್ದಾರೆ. ಇದಕ್ಕಿಂತ ದೊಡ್ಡ ಸಾಕ್ಷಿ ಬೇಕಾ? ಭಗವಂತ ಇದಾನ ಅನ್ನಕ್ಕೆ ಸಾಕ್ಷಿ ಇದಕ್ಕಿಂತ ಏನಾರು ಬೇಕಾ? ಇದು ವಿಡಿಯೋ ಹೈಲೈಟ್ ಮಾಡಕ್ಕೋಸ್ಕರ ಅಲ್ಲ. ಈ ಸಿಚುವೇಶನ್ ನ ಯಾರು ಕ್ರಿಯೇಟ್ ಮಾಡಿದಲ್ಲ, ಇದು ಭಗವಂತ ರಾಘವೇಂದ್ರ ಸ್ವಾಮಿಗಳು ರಾಮನಿಂದ ಆಗಿರೋದು ಇದು ಅಷ್ಟೇ. ನೋಡಿದ್ರ ರಾಘವೇಂದ್ರ ಸ್ವಾಮಿ ಅವರು ರಾಮಚಂದ್ರ ಅಂತ ಹೇಳ್ತಾ ಇದಾರೆ. ಅದೇ ಮತ್ತೆ ರಾಘವೇಂದ್ರ ಸ್ವಾಮಿ ಅವರು తెలుసు తెలుసా? ಆತನೇ నాకు ಸರ್ವ ಪ್ರಪಂಚ ಮಾತನೇ. ಇದಕ್ಕಿಂತ ದೃಶ್ಯ ಬೇಕು. ರಾಘವೇಂದ್ರ ಸ್ವಾಮಿ. ನಾವು ಪುಣ್ಯವಂತರು ನಿಜವಾಗ್ಲೂ. ರಾಮಾಯಣ ನಾವು ಓದಿದ್ವಿ, ಬಟ್ ನಿಜ ರೂಪವನ್ನು ತಂದಿದಾರಲ್ಲ ಇವತ್ತು. ಗುರುಗಳನ್ನ ಪಡೆದು ನಾವೇ ಪುಣ್ಯವಂತರು. ಖುಷಿ ಆಯ್ತು. ರಾಘವೇಂದ್ರ ಸ್ವಾಮಿ ಆ ತಾಯಿಗೆ ಯಾರು ಅಂತ ಗೊತ್ತು. ರಾಘವೇಂದ್ರ ಸ್ವಾಮಿನೇ ರಾಮುಡು ಅಂತ ಹೇಳ್ತಾ ಇದಾರೆ. ಅಂದ್ರೆ ಎಷ್ಟು ಅದ್ಭುತವಾಗಿ. ರಾಘವೇಂದ್ರ ಸ್ವಾಮಿ ಅವಳ್ಕೋದು ನಾ ರಾಮಚಂದ್ರುడే, ನಾ ರಾಮಕೃಷ್ಣುడే తెలుసా? ఈ సర్వ ప్రపంచము కూడా ರಾಮುడే. ಇದೇ ಸಿಚುವೇಶನ್ ಗುರುಗಳೇ. ನಾನು ಕನಕದಾಸರದು ರಾಯರ ಒಂದು ಕಥೆ ಹೇಳಿದ್ದೆ, ಸಾಸಿವೆ ತಂದು ಕೊಟ್ರು ಅಂತ. ಅರ್ಥ ಆಯ್ತು, ಗೊತ್ತಾಯ್ತು ಕೊನೆ ಕಥೆ ಹೇಳಿದ್ನಲ್ಲ. ಇದೇ ಸಿಚುವೇಶನ್ ರಾಮಾಯಣದಲ್ಲಿ ಹೆಂಗ್ ಶಬರಿದು ರಾಮಂದು ನಡೀತು, ಕನಕದಾಸರು ರಾಘವೇಂದ್ರ ಸ್ವಾಮಿಗಳು ಇದ್ದಾಗಲೂ ಇದೇ ನಡೀತು. ಕನಕದಾಸರು ರಾಯರನ್ನ ಭೇಟಿಯಾಗಿ ತುಂಬಾ ಇಷ್ಟದಿಂದ ಬರ್ತಾರೆ. ಅಲ್ಲಿ ಇದ್ದವ್ರು ಬಿಡಲ್ಲ. ಆದ್ರೆ ರಾಯರಿಗೆ ಗೊತ್ತಿರುತ್ತೆ ಕನಕದಾಸರು ಯಾರು ಅಂತ. ಕೃಷ್ಣನ್ನೇ ಹೋಲಿಸ್ಕೊಂಡವ್ರು ರಾಯರು. ಕನಕದಾಸರು ಅವರ ಹಾಡಿಗೆ ಶ್ರೀಕೃಷ್ಣ ಪರಮಾತ್ಮ ತಿರುಗ್ತಾನೆ, ಭಗವಂತ ದರ್ಶನ ಆಗುತ್ತೆ. ಅವಾಗ ರಾಯರು ಬಂದ್ ಹೇಳ್ತಾರೆ, ಕನಕದಾಸರೇ ಏನ್ ತಂದಿರ ನನಗೆ ಅಂತ. ನನಗೆ ಗುರುರಾಯರೇ, ನನಗೆ ಏನು, ನನ್ನ ಹತ್ರ ಏನೂ ಇಲ್ಲ, ನಾನು ಬರಿಗೈಲಿ ಬಂದಿದ್ದೇನೆ, ನನ್ನ ಕೈಲಿ ಇಂದಿಷ್ಟು ಸಾಸಿವೆ ಇದೆ, ತಗೊಳ್ಳಿ ಗುರುಗಳೇ ಅಂತ. ಗುರು ರಾಯರಿಗೆ ಗೊತ್ತಿರುತ್ತೆ, ತನ್ನಿ ಆ ಸಾಸಿವೆ ತಂದಿರೋ, ಅಯ್ಯೋ ಪುಣ್ಯಾತ್ಮ ತಂದಿದೆಯಲ್ಲ ಅಂತ ಖುಷಿಯಿಂದ ಅಂತಾರೆ. ನನ್ನ ಮಠಕ್ಕೆ ಅಡಿಗೆ ಮಾಡಿ ಅಂತ ಹಾಕ್ತಾರೆ. ಇದೇ ಸನ್ನಿವೇಶ ಕೃಷ್ಣ ಕುಚೇಲನಲ್ಲಿ ನಡೀತದೆ. ಕುಚೇಲ ಬಡ ಬ್ರಾಹ್ಮಣ, ಕುಚೇಲ ಮತ್ತೆ ಕೃಷ್ಣ ನೋಡಿ ಎಷ್ಟು ಜ್ಞಾನ. ಇದಕ್ಕೇನು ಉತ್ತರ ಕೊಡ್ಬೋದು ನಾವು? ಪ್ರತಿಯೊಂದು ಕಥೆನೂ ಅಜ್ಜಿ ಗೊತ್ತು ಅಂದ್ರೆ ಇದಕ್ಕೆ ಎಷ್ಟು ಜ್ಞಾನ, ಎಷ್ಟು ಭಂಡಾರ, ಎಷ್ಟು ದೊಡ್ಡದಿರ್ಬೋದು. నాటికి చేసినారు అవಳು. ಹೌದು, విశ్వామిత్రుడు మహర్షి తీసుకెళ్ళినాడు అప్పుడు తాటకవన. సుహుడు సుహోదుడికి అతని వల్ల కాక ಯೋಗಂ ಪೋತದನಿ. ಯಾಕಂದ್ರೆ ಇವ್ರು ಹೇಳ್ತಾರೆ ಏನಂದ್ರೆ, ರಾಮನಿಗೆ ಗುರು ವಿಶ್ವಾಮಿತ್ರರು ತಾಟಕವನದಲ್ಲಿ ತಾಟಕಾಸುರ ಮಹಿಷಿ ಇವಳಿರ್ತಾಳೆ ರಾಕ್ಷಸಿ, ಅವಳನ್ನ ಸಂಹಾರಕ್ಕೋಸ್ಕರ ರಾಮ ಲಕ್ಷ್ಮಣ ಕರ್ಕೊಂಡು ಹೋಗಿರ್ತಾನೆ ವಿಶ್ವಾಮಿತ್ರ. ಆ ಸನ್ನಿವೇಶ ಅವ್ರು ಹೇಳ್ತಾರೆ. ಎಷ್ಟು ಜ್ಞಾನ ತಿಳ್ಕೊಂಡಿದ್ದಾರೆ ಗುರುಗಳೇ ನೋಡಿ. అప్పుడు కూడా విశ్వామిత్ర మహర్షి వెళ్తుంటే సముద్రం ఒడ్డుకి ఆకలి లేదు, చీకటి కూడా లేదు, నిద్ర కూడా లేదు, సుఖంగా వెళ్ళిపోయి అక్కడ ఇది ఏంటంటే శబరి కాడికి వెళ్తారు.
కరెక్ట్. శబరి నది అని చెప్తుంది. ಹೌದು. రాయ కృష్ణ వాసుదేవ రామ మర్చిపోయాను. అయ్యా రాతిని నాతిగా చేసింది రాయి కాడికి అక్కడికి వెళ్తాడికి విశ్వామిత్ర మహర్షి చెప్తాడికి మళ్ళా ఆహల్య అవుతుంది. ಅಹಲ್ಯ ఆహల్య ಗೌತಮ ಋಷಿ ಹೆಂಡತಿ. గౌతమ్ మహాముని అదే మర్చిపోయాను. అతను ఆ వెళ్ళిపోతుంటాడు రామచంద్రుడికి. ಏನ್ ಹೇಳ್ತಾರೆ ಗುರುಗಳೇ, ಗೌತಮ ಋಷಿ ಶಾಪ ಕೊಟ್ಟಿದ್ದಾರೆ ಅಹಲ್ಯೆಗೆ. ಅಹಲ್ಯೆ ತುಂಬಾ ಸೌಂದರ್ಯವತಿ. ಇಂದ್ರ ಅವಳನ್ನ ಅಂದ್ರೆ ಅನ್ಯಾಯ ಕೆಡ್ಸಿರ್ತಾರೆ. లేదు ఇంద్రుడే కదా కుక్రోమని కోరుకొస్తాడికేమో సముద్రానికేమో వెళ్ళిపోతాడు. ಕೆಡ್ಸಿರ್ತಾರೆ. ನೋಡಿ ಎಷ್ಟು ಕತೆ ಚೆನ್ನಾಗಿದೆ. ఎవడు గౌతమ్ ಆ ಗೌತಮ ಋಷಿಗೆ ಏನ್ ಮಾಡ್ತಾರೆ, ಸಿಟ್ಟು ಬಂದಿರುತ್ತೆ. ಅವಳು ಪರ ಪುರುಷನ ಪ್ರವೇಶ ಮಾಡಿದಳು ಅಂತ ಹೇಳಿ. ಅಂದ್ರೆ ಇಂದ್ರ ಮೋಸದಿಂದ ಅಹಲ್ಯನ ಹಾಳು ಮಾಡಿರ್ತಾಳೆ. ఒళ్ళాల ಅವಾಗ ಕಲ್ಲಾಗಿ ಹೋಗ್ಲಿ ಅಂತ ಶಾಪ ಕೊಟ್ಟಿದ್ದಾನೆ ಅಹಲ್ಯೆಗೆ. ಯಾರು? ಗೌತಮ ಋಷಿ. ಇದಕ್ಕೆ ಮುಕ್ತಿ ಬೇಕಲ್ಲ, ಏನ್ ಮಾಡೋದು ಅಂತ ಗೌತಮ ಋಷಿ ಅಹಲ್ಯ ಕೇಳಿದಾಗ, ಮುಂದೆ ರಾಮ ಅನ್ನೋನು ಬರ್ತಾನೆ, ಅವನ ಪಾದ ನಿನ್ನ ಸ್ಪರ್ಶ ಮಾಡ್ತಾನೆ, ಅವಾಗ ನಿನ್ ಮುಕ್ತಿ ಆಗುತ್ತೆ ಅಂತ. ಅದಕ್ಕೆ ರಾಮ ರಾಮ ಅಂತ ಕಲ್ಲ ಕಾಯ್ತಾ ಇರ್ತಾನೆ. ಆ ಕಲ್ಲನ್ನ ಸ್ಪರ್ಶ ಮಾಡ್ತಾನೆ, ರಾಮನ ಪಾದ ಸ್ಪರ್ಶ ಆಗುತ್ತೆ ಕಲ್ಲಿಗೆ. ಅವಾಗ ಅವಳು ಆ ಶಾಪ ಮುಕ್ತಿ ಆಗಿ ಅಹಲ್ಯೆ ಕಾಲಿಗೆ ಬಿಡ್ತಾರೆ. ರಾಮ, ನಿನ್ನಿಂದ ನನ್ಗೆ ಮುಕ್ತಿ ಆಯ್ತು. ನನ್ನ ಪತಿರಾಯ ಗೌತಮ ಮುನಿ ನಂಗೆ ಶಾಪ ಕೊಟ್ಟಿದೆ, ಹಿಂಗೆ ನಾನು ತಪ್ಪು ಮಾಡಿಲ್ಲ, ಆದ್ರೂ ನನಗೆ ನಾನು ಕಲ್ಲಾಗಿದ್ದೆ, ನಿನ್ನ ನನ್ನ ಪಾದ ಸ್ಪರ್ಶದಿಂದ ನಾನು ವಿಮುಕ್ತಿ ಆದೆ ಅಂತಾನೆ. ಹೇಳಿ ಆ ರಾಮ ಆಶೀರ್ವಾದ ಮಾಡ್ತಾನೆ, ನಿನ್ಗೆ ಏನೋ ಇದಿಲ್ಲ, ನಿನ್ನ ಪಾಪ ವಿಮುಕ್ತಿ ಆಯ್ತು, ಆಶೀರ್ವಾದ ಮಾಡ್ತಾನೆ. ಆ ಕತೆ ಅಹಲ್ಯೆ ರಾಮನ ಕತೆ, ಶಬರಿ ರಾಮನ ಕತೆ, ಕೃಷ್ಣ ಸುಧಾಮನ ಕತೆ, ಎಲ್ಲಾ ಕತೆಗಳು ಸಿಂಕು ಇವತ್ತಾಯ್ತು. ಎಂತ ಅದ್ಭುತ ಇದು. ಇದನ್ನ ಮೈಯ ನಮಗ್ ನಿಜವಾಗ್ಲು ನಮಗೆ ಮೈ ರೋಮಾಂಚನ. ಯಾಕಂದ್ರೆ ಸನ್ನಿವೇಶ ನೋಡಿ, ರಾಮ ಎಲ್ಲಿ, ಲಕ್ಷ್ಮಣ ಎಲ್ಲಿ, ಆಂಜನೇಯ ಎಲ್ಲಿ, ಭರತ ಎಲ್ಲಿ, ಶತ್ರುಘ್ನ, ಎಲ್ಲರೂ ಈ ರಾಮಾಯಣದಲ್ಲಿ ಎಲ್ಲ ಪಾತ್ರಗಳು ಇದೀವಿ ಇಲ್ಲಿ. ಹೌದು. ಹೆಸರು ಇಲ್ಲ, ಬಟ್ ರೂಪಗಳಿದಾವೆ ಇಲ್ಲಿ. ವ್ಯಕ್ತಿ ಇದ್ದಾನೆ, ವ್ಯಕ್ತಿತ್ವ ಇಲ್ಲ. ಎಷ್ಟು ಚೆನ್ನಾಗಿದೆ, ಅದ್ಭುತ ಸನ್ನಿವೇಶ ಅಂದ್ರೆ ನೋಡಿ. ಇದೆಲ್ಲ ಈ ವಾತಾವರಣ ನೋಡಿ, ಎಲ್ಲ ಮಾವಿನ ಮರಗಳಿದಾವೆ. ಒಂದು ನೋಡಿ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ವಾತಾವರಣ ಅಂದ್ರೆ. ನೋಡಿ ಎಷ್ಟು ಚೆನ್ನಾಗಿದೆ ಇಲ್ಲಿ ನೋಡಿ, ಎಲ್ಲ ಮಾವಿನ ಮರ, ವಾತಾವರಣ ಹೇಗಿದೆ. ಮನೆ ಒಂದ್ ಗುಡಿಸಲು ಅಂತ ನೆನ್ಪಿಟ್ಕೊಳ್ಳಿ, ರಾಮಾಯಣ ನೆನ್ಪು ಮಾಡ್ಕೊಳ್ಳಿ, ಅಷ್ಟೇ ಸೀನು ಸಾಕು. ಒಂದು ರಾಮಾಯಣ ಕತೆ ನೆನ್ಪು ಮಾಡ್ಕೊಳ್ಳಿ. ಆ ಗುಡಿಸಲು, ಆ ಮನೆ ಗುಡಿಸಲು, ರಾಮ ಇಲ್ಲಿ ಬರ್ತಾನೆ. ಈ ನೋಡಿ, ಇದು ರೋಡ್, ಕಾಡಿನ ರೋಡ್, ರಾಮ ಇದ್ರಲ್ಲಿ ಬರ್ತಾನೆ, ಈ ರೋಡಲ್ಲಿ ಬರ್ತಾನೆ. ಅದೇ ಸನ್ನಿವೇಶ. ಶಬರಿ ಆ ಗುಡಿಸಲಿಂದ ಬರ್ತಾಳೆ. ರಾಮ ಸುಸ್ತಾಗಿರುತ್ತೆ ಅಂತ ಬಂದು ಕೂತ್ಕೊಂತಾನೆ. ಅದೇ ಟೈಮಿಗೆ ಶಬರಿ ಬರ್ತಾಳೆ. ರಾಮ ಬಂದ್ಯಲ್ಲ ರಾಮ ಅಂತ ಪ್ರೀತಿಯಿಂದ ಕರೀತಾಳೆ. ಏನ್ ಸನ್ನಿವೇಶ ಗುರುಗಳ ಇದು. ಏನ್ ಸನ್ನಿವೇಶ. ಇದನ್ನ ಪುಸ್ತಕದಲ್ಲಿ ಓದಿದ್ವಿ, ಎಲ್ಲರೂ ಓದಿದ್ವಿ, ಬಟ್ ಕಣ್ಣಾರೆ ರಾಯರ ರೂಪದ ರಾಯ ನಮ್ಗೆ ಅವಕಾಶ ಕೊಟ್ಟಿದಾರಲ್ಲ ನೋಡಕ್ಕೆ. ಅದ್ಭುತ ಈ ಸನ್ನಿವೇಶ. ನಮ್ಮ ಜನ್ಮಾಂತರಕ್ಕೂ ಇದು ಪುಣ್ಯ. ಇದು ನಿಜವಾಗ್ಲೂ ಅದ್ರ ಮರೆಯಕ್ಕೆ ಸಾಧ್ಯ ಇಲ್ಲ, ಅಸಾಧ್ಯ ಗುರುಗಳ ಇದು. ರಾಮನೇ ಸಾಟಿ, ರಾಯರಿಗೆ ರಾಯರೇ ಸಾಟಿ. ఎటు పోతివో రామా ఎటు పోతివో ಆ ಪಾಲಿ ದೈವಮಾ ಎಂದುಂಟಿವೋ ರಾಮಾ. ಇದಕ್ ಬೆಲೆ ಕಟ್ಟಕ್ ಆಗತ್ತಾ? ಇಂಥ ಪ್ರೀತಿ ಬೆಲೆ ಕಟ್ಟಕ್ ಆಗತ್ತಾ? ತಾಯಿ ಆಶೀರ್ವಾದ నిజవాగ్లో ಬೆಲೆ కట్టక ಆಗಲ್ಲ. నన్ను వదిలేసి వెళ్ళిపోయినవా? ఏ జన్మానేం తప్పు చేసినాను? జలంధ్రుడికి భార్య అయినాను. అయ్యా లక్ష్మీదేవి జలంధ్రుడికి భార్య అయ్యింది. జలంధ్రుడు లక్ష్మీదేవి తపస్సు తక్కువైపోయింది. జలంధ్రుడు మహాముని శ్రీ మహావిష్ణువు భార్య కావాల్సింది. ನೋಡಿ ಎಷ್ಟು ಅದ್ಭುತವಾಗಿ ತಿಳ್ಕೊಂಡಿದ್ದಾರೆ. ಎಲ್ಲರಿಗೂ ಒಳ್ಳೇದಾಗ್ಲಿ. ತಮ್ಗೆಲ್ಲರಿಗೂ ಒಂದೇ ವಿಚಾರದಲ್ಲಿ ವಿಡಿಯೋ ನೋಡಿದ ಮೇಲೆ ಸುಮ್ನೆ ಬ್ಯಾಡ್ ಕಮೆಂಟ್ ಮಾಡಕ್ ಹೋಗ್ಬೇಡಿ. ಇದು ಯಾವ್ದು ಸೃಷ್ಟಿ ಮಾಡಿಲ್ಲ, ನಾವ್ ಯಾರು ಇದೇನು ಹೈಲೈಟ್ ಮಾಡ್ಬೇಕಂತ ನಾವ್ ಯಾರು ಸೃಷ್ಟಿ ಮಾಡಿದಲ್ಲ. ಇದು ನಿಜ ಸನ್ನಿವೇಶ. ಯಾಕೆ ಹೇಳ್ತಿದ್ವು ಅಂದ್ರೆ, ಇಂತ ಘಟನೆಗಳು ಅಪರೂಪಕ್ಕೆ ನಡೆಯೋದು, ಕೋಟಿಗೊಂದು ನಡೀತದಿಲ್ಲ, ನನಗೆ ಗೊತ್ತಿಲ್ಲ. ಇದು ನಿಜವಾಗ್ಲೂ ರಾಮ ಇದ್ದ, ಶಬರಿ ಇದ್ಲು, ಅಹಲ್ಯೆ ಇದ್ಲು, ಕೃಷ್ಣ ಸುಧಾಮನ್ ಇದ್ದ, ಮಹಾಭಾರತ ಇತ್ತು, ಇದು ವ್ಯಾಕರಣ ಇತ್ತು, ರಾಮಾಯಣ ಇತ್ತು ಅನ್ನೋ ಸನ್ನಿವೇಶ ಇದು. ಹಾಗಾಗಿ ನೀವೆಲ್ಲ ವೀಕ್ಷಕರು ಏನ್ ಹೇಳ್ಬೇಕಂದ್ರೆ, ನಮ್ಮ ಸನಾತನ ಧರ್ಮವನ್ನ ಉಳಿಸ್ಬೇಕು, ಬೆಳೆಸ್ಬೇಕು. ಈ ವಿಡಿಯೋ ಎಲ್ಲರಿಗೂ ಮಾದರಿ, ಜೀವನಕ್ಕೆ ಮಾದರಿ. ನೋಡಿದ ಮೇಲೆ ಸುಮ್ನೆ ಆಗಬೇಡಿ, ಇನ್ನೊಬ್ಬರಿಗೆ ಶೇರ್ ಮಾಡಿ, ಎಲ್ಲರಿಗೂ ಒಳ್ಳೇದಾಗ್ಲಿ. ಈ ತಾಯಿ ಮಗನ ಬಾಂಧವ್ಯ ಗೊತ್ತಾಗ್ಲಿ. ಆಮೇಲೆ ಇದ್ಯಾವ್ದು ಸ್ಕ್ರಿಪ್ಟೆಡ್ ಅಲ್ಲ, ಮತ್ತ ಇದ್ಯಾವ್ದು ಸ್ಕ್ರಿಪ್ಟೆಡ್ ಅನ್ನಕ್ಕೆ ಇವ್ರ ತಾಯಿ ಗೊತ್ತಾ ನಮ್ಗೆ. ಮತ್ತೆ ಸುಮ್ನೆ ನೋಡಕ್ಕೆ ಇಷ್ಟ ಇಲ್ಲ ಅಂದ್ರೆ
ಸ್ವೈಪ್ ಮಾಡ್ಕೊಂಡು ಹೋಗಿ. ಹೌದು. ಇಲ್ಲಾಂದ್ರೆ ಕೆಟ್ಟದ ಕಮೆಂಟ್ ಮಾಡಿ ಇನ್ನೊಬ್ಬರಿಗೆ ಮನಸ್ಸು ನೋವು ಮಾಡಬೇಡಿ. ನಾನು ಕೇಳೋದು ಇದು ಒಂದೇ. ಈ ವಿಡಿಯೋದಲ್ಲಿ ನಿಮಗೆ ಅನಿಸಿದ್ನ ಕಮೆಂಟ್ ಅಲ್ಲಿ ಹೇಳಿ, ಹಾಕಿ. ಇದ್ರಲ್ಲಿ ನಿಮ್ಮ ಜೀವನಕ್ಕೆ ಏನೇನು ಅಳವಡಿಸ್ಕೋಬಹುದು ಅನ್ನೋದನ್ನ ನೀವು ಈ ವಿಡಿಯೋನ ನೀವು ತಿಳ್ಕೊಂಡು ನೀವು ಅರ್ಥ ಮಾಡ್ಕೊಳ್ಳಿ. ಅಷ್ಟೇ ಕೇಳ್ಕೊಳ್ಳೋದು ನಾವು. ಅಲ್ವ ಗುರುಗಳೇ? ಇದೊಂದು ಮಾದರಿ ಅಷ್ಟೇ, ಎಲ್ಲಾ ಜೀವನಕ್ಕೊಂದು ಮಾದರಿ. ಈ ಸನ್ನಿವೇಶ ಮರುಕಳಿಸಲ್ಲ. ದಯವಿಟ್ಟು ಈ ವಿಡಿಯೋನ ನೋಡಿ ನಿಮ್ಮ ಜೀವನದಲ್ಲಿ ಏನೇನು ಒಳ್ಳೆ ಲಕ್ಷಣಗಳನ್ನು ಅಳವಡಿಸ್ಕೊಳ್ಬೇಕು ಮಾಡ್ಕೊಳ್ಳಿ. మాది చిత్తూరయ్యా మందస్కోడ తగ్గిద్ది. ఇక్కడ నా ఒక చెప్తారా మీరు? పూజ్యాయ ఉజ్జాయ రాఘవేంద్రాయ రాఘవేంద్రాయ సత్య సత్య ధర్మ ధర్మ రతాయ చ రతాయ చ భజతాం భజతాం కల్ప కల్ప ವೃಕ್ಷಾಯ ವೃಕ್ಷಾಯ ನಮತಾಂ ನಮತಾಂ ಕಾಮಧೇನುವೆ ಕಾಮಧೇನುವೆ ರಾಯರಿದ್ದಾರೆ ರಾಯರಿದ್ದಾಯೆ ರಾಯರಿದ್ದಾರೆ ರಾಯರಿದ್ದಾಯೆ ರಾಯರಿದ್ದಾರೆ ರಾಯರಿದ್ದಾರೆ. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಜೈ ಜೈ ಶ್ರೀರಾಮ್. ಜೈ ಶ್ರೀರಾಮ್. पूज्याय ಪೂಜ್ಯಾಯ राघवेंद्राय ರಾಘವೇಂದ್ರಾಯ सत्यधर्मारताय च ಸತ್ಯಧರ್ಮಾರತಾಯ ಚ भजतां कल्पवृक्षाय ಭಜತಾಂ ಕಲ್ಪವೃಕ್ಷಾಯ नमतां कामधेनुवे ನಮತಾಂ ಕಾಮಧೇನವೇ ರಾಯರಿದ್ದಾರೆ 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 ರಾಯರಿದ್ದಾರೆ. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಜೈ ಜೈ ಶ್ರೀರಾಮ್. ಜೈ ಜೈ ಶ್ರೀರಾಮ್.